ಈಗ 40ನೇ ವರ್ಷದ ಬಲರಾಮ ಶ್ರೀ ಬ್ರಹ್ಮ ರಥೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಅದಕ್ಕೆ ನಾವು ಸಾಕ್ಷಿಯಾಗಿದ್ದೀವಿ ಕೂಡ. ಮೊದಲನೇದಾಗಿ ಇದರ ಹಿನ್ನೆಲೆ ಹೆಂಗೆ ಶುರುವಾಯಿತು ಅಂತ ನೋಡೋದಾದರೆ, ಸದಾಶಿವನಗರದ ಅರಮನೆ ತೋಟದಲ್ಲಿ 1985ರಲ್ಲಿ ಈ ಮೆರವಣಿಗೆ ಮೊದಲ ಬಾರಿಗೆ ಶುರುವಾಗುತ್ತೆ. ಅದು ಕೂಡ ಯಾವ ಕಾರಣಕ್ಕೆ ಶುರುವಾಗುತ್ತೆ ಅಂತ ನೋಡೋದಾದರೆ, ಶ್ರೀಕೃಷ್ಣನ ಜನ್ಮಸ್ಥಳದಿಂದ ಮಧುರೈವರೆಗೂ ಕೂಡ ಈ ಒಂದು ರಥೋತ್ಸವ ಕಾರ್ಯಕ್ರಮ ಮೊದಲ ಬಾರಿಗೆ ಏರ್ಪಡುತ್ತೆ. ಅದನ್ನು ಯಾವಾಗ ಇಸ್ಕಾನ್ ದೇವಸ್ಥಾನವನ್ನು ಶ್ರೀ ಪ್ರಭುಪಾದರು ಅಂದರೆ ಸ್ಥಾಪನೆ ಮಾಡ್ತಾರೆ, ಅಲ್ಲಿಂದ ಇಸ್ಕಾನ್ ದೇವಸ್ಥಾನದಲ್ಲೂ ಕೂಡ ಬಲರಾಮನ ಬ್ರಹ್ಮ ರಥೋತ್ಸವ ನಡೆಯುತ್ತೆ. ಇವತ್ತು ಹಲವಾರು ಭಕ್ತರು ಕೂಡ ಈ ಒಂದು ಬ್ರಹ್ಮ ರಥೋತ್ಸವಕ್ಕೆ ಸಾಕ್ಷಿಯಾಗಿದ್ದರು. ನೀವು ಕೂಡ ನೋಡ್ತಾ ಇದ್ರಿ, ಬೆಳಗಿನಿಂದಲೂ ಕೂಡ ಸಾಗರೋಪಾದಿಯಲ್ಲಿ ಜನರು ಆಗಮಿಸ್ತಾ ಇದ್ರು. ಪ್ರಮುಖವಾಗಿ ಇವತ್ತು ಪ್ರಸಾದವನ್ನು ಕೂಡ ವಿತರಣೆ ಮಾಡ್ತಾ ಇರುವಂಥದ್ದು. ಹಾಗೆಯೇ ಪೊಲೀಸ್ ಬಿಗಿ ಭದ್ರತೆಯೊಂದಿಗೆ ಇವತ್ತಿನ ಬ್ರಹ್ಮ ರಥೋತ್ಸವವನ್ನು ಆಯೋಜನೆ ಮಾಡಲಾಗಿತ್ತು. ನೀವು ಕೂಡ ನೋಡ್ತಾ ಇದ್ದೀರಾ, ಸಾಗರೋಪಾದಿಯಲ್ಲಿ ಭಕ್ತರು ಬಂದಿರುವಂಥದ್ದು. ಜೊತೆಗೆ ಪ್ರಸಾದವನ್ನು ಕೂಡ ಇಲ್ಲಿ ವಿತರಣೆ ಮಾಡಲಾಗ್ತಾ ಇದೆ. ಪ್ರಮುಖವಾಗಿ ಸಿಹಿ ಪೊಂಗಲ್, ಖಾರ ಪೊಂಗಲ್, ಹಾಗೆಯೇ ಇಲ್ಲಿನ ಪ್ರಮುಖ ಪ್ರಸಾದವನ್ನು ಕೂಡ ಒದಗಿಸಲಾಗ್ತಾ ಇದೆ. ಇನ್ನು ಭಕ್ತಾದಿಗಳು ಕೂಡ ಚಾಂಟಿಂಗ್ ಮಾಡೋದು, ಕೆಲವೊಂದು ಉಪವಾಸಗಳನ್ನು ಕೂಡ ಕೈಗೊಂಡು ಇವತ್ತಿನ ಒಂದು ರಥೋತ್ಸವದಲ್ಲಿ ಭಾಗಿಯಾಗಿದ್ದರು. ಹಲವಾರು ಜನ, ಅದು ಕೂಡ ಪ್ರಮುಖವಾಗಿ ಇವತ್ತು ಸಂಡೇ, ಹಾಗೆಯೇ ಇವತ್ತು ಮಳೆ ಇದ್ದರೂ ಕೂಡ ಯಾವುದನ್ನು ಲೆಕ್ಕಿಸದೆ ಭಕ್ತರು ಕೂಡ ಸಾಗರೋಪಾದಿಯಲ್ಲಿ ಬರ್ತಾ ಇರುವಂಥದ್ದು. ಇನ್ನು ನೀವು ನೋಡ್ತಾ ಇರಬಹುದು, ಇಲ್ಲಿ ಭಕ್ತರನ್ನು ಮಾತನಾಡಿಸುವಂತಹ ಪ್ರಯತ್ನವನ್ನು ಕೂಡ ನಾವು ಮಾಡ್ತಾ ಹೋಗ್ತೀವಿ. ಸರ್, ಇವತ್ತು ಬ್ರಹ್ಮೋತ್ಸವ ಅಂದರೆ ಬ್ರಹ್ಮ ರಥೋತ್ಸವ ನಡೀತು. ಇದು ಬ್ರಹ್ಮ ರಥೋತ್ಸವ ನಡೀತು. ಏನು ಹೇಳ್ತೀರಾ? ಇವತ್ತು ಪಾಲ್ಗೊಂಡಿದ್ರಿ, ನೀವು ಕೂಡ ರಥವನ್ನು ಹೇಳಿದ್ರೆ, ಇದ್ರ ಬಗ್ಗೆ ಹೇಳೋದಾದ್ರೆ. ನಮ್ಮ ಬಂದಿದ್ದೀನಿ ನೋಡೋಕೆ, ಇಸ್ಕಾನ್ ಟೆಂಪಲ್ ಚೆನ್ನಾಗೈತೆ ನೋಡೋಕೆ, ದರ್ಶನ ಮಾಡಿದ್ದೀನಿ. ಪ್ರಸಾದ ಇವಾಗ ತಿಂತಾ ಇದ್ದೀನಿ. ಅಂದರೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಸರ್? 15 ವರ್ಷದಿಂದ ಬರ್ತಾ ಇದ್ದೀನಿ. 10 ಸಾರಿ 15 ಬರ್ತಾ ಇದ್ದೀನಿ. ಓಕೆ. ಇಸ್ಕಾನ್ ಜಗನ್ನಾಥಪುರಿ ಒಡಿಸ್ಸಾದಲ್ಲಿರೋದು. ನೀವು ಒಡಿಸ್ಸಾದವರು ಆ್ಯಕ್ಚುಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ, ಅಲ್ಲಿಗೂ ಇಲ್ಲಿಗೂ ಏನು ಡಿಫ್ರೆನ್ಸಸ್? ಯಾಕಂತ ಹೇಳಿದ್ರೆ ಅಲ್ಲೂ ನೋಡಿದ್ದೀರಾ, ಇಲ್ಲೂ ನೋಡ್ತಿದ್ದೀರಾ, ಏನಂತ? ದೇವ್ರು ಅಂದರೆ ಒಂದನೇ, ಅಂದರೆ ಸಿಸ್ಟಮ್ಮು ಚೆನ್ನಾಗಿರ್ತದೆ. ಇದು ನಾಷ್ಟ ಊಟ ಅದು ಇದು ಅಂದರೆ ಚೆನ್ನಾಗಿರ್ತದೆ. ನಿಮಗೆ ಚೆನ್ನಾಗಿ ಆಯ್ತಾ? ದರ್ಶನ ಎಲ್ಲ ಚೆನ್ನಾಗಾಯ್ತಾ? ಪ್ರಸಾದ ಸವಿತಾ ಇದ್ದೀರಾ? ಏನಂತ ಹೇಳ್ತೀರಾ? ಅದು ಒಳ್ಳೆಯೇ. ಸರ್, ನೀವೇನು ಹೇಳ್ತೀರಾ? ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ನಾವು 15-16 ವರ್ಷದಿಂದ ಇಲ್ಲೇ ಇದ್ದೀನಿ. ನಮ್ಮ ಬ್ರಹ್ಮ ರಥೋತ್ಸವವನ್ನು ಎಳೆಯಲಾಯಿತು, ಅದಕ್ಕೆ ನೀವು ಭಾಗಿಯಾಗಿದ್ರಾ? ಹೇಳಿದ್ರಾ? ಹೇಗೆ ಅನಿಸ್ತಾ ಇದೆ? ಚೆನ್ನಾಗಿದೆ. ಓಕೆ, ಇಲ್ಲಿ ಇನ್ನೊಬ್ರು ಭಕ್ತಾದಿ ಇದ್ದಾರೆ, ಅವ್ರನ್ನೂ ಮಾತಾಡಿಸ್ತಾ ಹೋಗೋಣ. ಸರ್, ಎಲ್ಲಿಯವರು ನೀವು? ಸರ್, ಇಲ್ಲೇ ರಾಜಗೋಪಾಲ್ ನಗರದ. ಓಕೆ, ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಸರ್? ಸುಮಾರು 5-6 ವರ್ಷ ಆಯಿತು. ಅಂದರೆ ಏನು ನಂಬಿಕೆ ಇದೆ, ಏನಕ್ಕೆ ಬರ್ತೀರಾ? ಅಥವಾ ಇವತ್ತು ಬ್ರಹ್ಮ ರಥೋತ್ಸವ ನಡೀತು ಕೂಡ, ನೀವು ಅದಕ್ಕೆ ಭಾಗಿಯಾಗಿದ್ರಿ, ಏನು ಅನಿಸ್ತಾ ಇದೆ? ಮ್ಯಾಮ್, ಒಂಥರ ಪೀಸ್ ಅನಿಸ್ತಿದೆ ಮ್ಯಾಮ್, ಶಾಂತಿ. ಈ ಎನ್ವೈರ್ಮೆಂಟೇ ಒಂಥರ ಮ್ಯಾಮ್. ಎಲ್ಲರೂ ಕೃಷ್ಣನ ಬಗ್ಗೆ ಪ್ರೇಮ ಪ್ರೀತಿ, ಅದನ್ನೊಂಥರ ಅದನ್ನು ನೋಡಿದ್ರೆ ಒಂಥರ ಚೆನ್ನಾಗಿ ಅನಿಸುತ್ತೆ ಮ್ಯಾಮ್. ಓಕೆ, ನೋಡ್ತಾ ಇದ್ರಿ, ಅಂದರೆ ಭಕ್ತಾದಿಗಳು ಕೂಡ ಅಂದರೆ ಒಂಥರ ಮನಃಶಾಂತಿಗೋಸ್ಕರ ಅಥವಾ ನಂಬಿಕೆಗೋಸ್ಕರ ಬರ್ತಾರೆ. ಹಲವಾರು ಜನ ಲಕ್ಷ ತಂಡವಾಗಿ ಇವತ್ತು ಇಸ್ಕಾನ್ ದೇವಸ್ಥಾನಕ್ಕೆ ಬಂದಿರುವಂಥದ್ದು. ಜೊತೆಗೆ ಈ ಕೊನೆಯದಾಗಿ ಈಗ ರಥೋತ್ಸವ ನಡೆದ ನಂತರದಲ್ಲಿ ಪ್ರಸಾದವನ್ನು ಸೇವಿಸಿ ಎಲ್ಲರೂ ಕೂಡ ಅವರ ಅಭಿಪ್ರಾಯವನ್ನು ಅಥವಾ ಮನಃಶಾಂತಿಯನ್ನು ಸೂಚಿಸ್ತಾ ಇರೋದು. ತೇಜಸ್ವಿನಿ.